ಹಾಯ್ ಫ್ರೆಂಡ್ಸ್, ಎರಡನೇ ODI ಇಂಗ್ಲೆಂಡ್ ಮತ್ತು ಇಂಡಿಯಾದವರು ಬಾಲಿಂಗ್ ಮಾಡಕತ್ತಾರೆ. ಈಗ ಇಂಗ್ಲೆಂಡ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ್ರು ಅವರು. ಆದ್ರೆ ಸಾಲ್ಟ್ ಟಕೆಟ್ ಚೆನ್ನಾಗಿ ಆಡ್ತಾ ಇದ್ರು ಅವರು. ಓಪನಿಂಗ್ ಬಂದರು. ಟಕೆಟ್ ಅವರು ಒಂದು 20 ರನ್ ಹೊಡೆದಾರ ಅವರು. ಅದೇ ರೀತಿ ಇನ್ನೊಬ್ಬ ಸಾಲ್ಟ್ ಅವರು ಒಂದು 8 ರನ್ ಹೊಡೆದಿದ್ರಿ ಅವರು. ಆದ್ರೆ ಚಲೋತ್ನಾಗ ಆಡಕತ್ತಾರೆ, ಕಂಬ್ಯಾಕ್ ಅದು ಮಾಡಂಗೆ ಕಾಣ್ತಾರೆ ಅವರು. ಯಾಕೆ ಚೇಂಜಸ್ನು ಭಾಳ ಮಾಡ್ಯಾರ ಅವರು. ಈ ಸರಿ ನಮ್ಮ ವಿರಾಟ್ ಕೊಹ್ಲಿ ಕಾಕಾನು ಆಡಕತ್ತಾನ. ನಾವೇ ಗೆಲ್ತೇವೆ ಇದೊಂದು ಸರಿ. ಈ ODI ನಾವೇ ಗೆಲ್ಲಂಗೆ ಕಾಣ್ತೇವೆ. ನೀವೇನು ಗೆಲ್ತೀರಿ, ನಾವೇ ಗೆಲ್ತೇವೆ ಅನ್ನಕತ್ತಾರ ನಮ್ಮ ಕಾಕ, ಕೊಹ್ಲಿ ಕಾಕ. ನೋಡೇ ಬಿಡಮ್ಮ, ತಿಂಡಿ ಮುರ್ದೇ ಬಿಡಮ್ಮ ಅವನು ಜೋಸ್ ಬಟ್ಲರ್ ಜೋಸ್ ಬಟ್ಲರ್ ಹತ್ರ ಏನು ಅವಂಗ ಹೊಡಿದಾಗಲ್ರಿ. ಅವಂಗ ಸುಮ್ಮನೆ ಆಡ್ತಾನ ಅವನು. ವಿರಾಟ್ ಕೊಹ್ಲಿ ಹಾಕೊಂಡೆ ಇವತ್ತು ಹೊಡಿತಾನ. ನೋಡ್ತಾನೆ ರೋಚಿಗೆ ಅದು ಹೊಡಿತಾನೆ ಇವತ್ತು. ಸೆಂಚುರಿ ಹೊಡಿಯಂಗೆ ಕಾಣ್ತಾನ. ಶ್ರೇಯಸ್ ಅಯ್ಯರ್ ಈ ರೀತಿಯಾದ ಪ್ಲೇಯರ್ ಅದಾರ. ಒಂದೇ ಪ್ಲೇಯರ್ ಚೇಂಜ್ ಮಾಡ್ಯಾರ, ಜೈಸ್ವಾಲ್ ಇಲ್ಲ ಅದ್ರೊಳಗೆ. ಜೈಸ್ವಾಲ್ ಬದಲಿಗೆ ವಿರಾಟ್ ಕೊಹ್ಲಿ ಹಾಕೊಂಡಾರ. ಆದ್ರೆ ಚೆನ್ನಾಗಿ ಆಡ್ತಾನ ಅವನು, ವಿರಾಟ್ ಕೊಹ್ಲಿನು. ಇಂಜುರಿ ಆಗಿದ್ದು ಖರೆ. ಯಾಕೆ ಈ ಸರಿ ಫಿಟ್ನೆಸ್ ಆಗಿ ಈ ಮ್ಯಾಚಿಗೆ ಕಂಬ್ಯಾಕನ್ನು ಮಾಡ್ತಾ ಬಂದಾನ ವಿರಾಟ್ ಕೊಹ್ಲಿ. ಕಂಬ್ಯಾಕನ್ನು ಮಾಡ್ತಾನವ. ಮಣಗಡ ಹೊಡಿತಾನೆ ರೀ ಅವನು. ವಿರಾಟ್ ಕೊಹ್ಲಿ ಬಿಡಂಗೇ ಇಲ್ಲ. ಬ್ಯಾಟಿಂಗ್ ಅದು ದಾಖಲೆ ಪುಡಿಗಟ್ತಾನ ಅವನು. ಈ ಸರಿ ಈ ODI ಒಳಗೆ ಹೆಂಗೆ ಆಡ್ತಾನೆ ನೋಡುನು. ಇಂಗ್ಲೆಂಡ್ದವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಯಾರ ಅವರು. ತಿರುಗಿ 7 ಓವರ್ ಮುಗಿಸಿದ್ರು. 54 ರನ್ ಹೊಡ್ಸ್ಕೊಂಡಾರ. ಇನ್ನು 10 ಓವರ್ ಆಗಿಲ್ಲ, ಪವರ್ ಪ್ಲೇನು ಆಗಿಲ್ಲ, ಏನೂ ಆಗಿಲ್ಲ. 10 ಓವರ್ ಆಡಿಸಿದ ಮ್ಯಾಗ ಸ್ಲೋ ಮಾಡ್ತಾರ ಅವ್ರು ಆಟ ಆಡಕ್ಕೆ. ಸೆಂಚುರಿ ಹೊಡ್ಯಂಗೆ ಕಾಣ್ತಾರೆ. ಸಾಲ್ಟ್ ಟಕೆಟ್ ಹೊಡ್ಯಂಗೆ ಕಾಣ್ತಾರೆ ಅನ್ಸುತ್ತೆ ನನಗೆ. ಈಗ ಒಂದು 54 ರನ್ ಹೊಡೆದಾರ ಅವರು. T20 ಮ್ಯಾಚ್ ಅನ್ಕೊಂಡಾರ. ಹ್ಯಾಂಗೆ ಹೊಡ್ಯಾಕತ್ತಾರೆ ಇಬ್ಬರು ಅವರು. ಏನು ಹೇಳ್ಬೇಕು ಅವ್ರಿಗೆ. ಟಕೆಟ್ ಆಗಿ ಬಕೆಟ್ ಆಗ್ಬಿಡ್ತಾನೆ ರೀ ನೆಕ್ಸ್ಟ್ ಹೊಡ್ಯಕ್ಕೆ ಹೋಗಿ. ನೋಡೋಣ ಟಕೆಟ್ ಏನು ಆಡಕತ್ತಾಡ್ರಿ ಅವ. ತಿರುಗಿ ಟಕೆಟ್ ಅವರು 44 ರನ್ ಹೊಡೆದಾರ. ಇನ್ನು ಕೇವಲ 6 ರನ್ ಹೊಡೆದಂದ್ರೆ 50 ಆಗುತ್ತೆ ಅವ್ರದ್ದು. ಇನ್ನೊಬ್ಬ ಸಾಲ್ಟ್ ಅವರು 13 ರನ್ ಹೊಡೆದಾರ ಅವರು. 29 ಬಾಲಿಗೆ 44 ರನ್ ಹೊಡೆದಾನ್ರಿ ಅವ 13 ಬಾಲಿಗೆ ಇನ್ನು 13 ರನ್ 14 ಬಾಲಿಗೆ ಹೊಡೆದಾನ್ರಿ ಅವ. 14 ಬಾಲಿಗೆ 13 ರನ್ ಹೊಡೆದಾನವ. ಏನು ಮ್ಯಾಚ್ ಹೊಡ್ಯಂಗೆ ಕಾಣ್ತಾರ ಅನ್ಸುತ್ತೆ ನನಗೆ. ಇಂಗ್ಲೆಂಡ್ದವ್ರು ಮ್ಯಾಚ್ ಟಿಕ್ ಎದ್ದು ಬಂದಾರ ಅವರು. ಏನು ಅವರೇ ಗೆಲ್ತಾರೋ ಏನು ಹೊರಗೆ ಹಾಕ್ತಾರೋ. ನಮ್ಮ ರೋಹಿತ್ ಶರ್ಮಾ ಗೊತ್ತದು. ರೋಹಿತ್ ಶರ್ಮಾ ಹೆಂಗಾದ್ರು ಅವನು ಫಾರ್ಮ್ನಾಗ ಇಲ್ಲ ಅದು ಕ್ಯಾಂಡಿಡೇಟ್. ಆದ್ರೆ ಹೆಂಗೆ ಬಾಲಿಂಗ್ ಹಾಕಾಕತ್ತಾರ ಹೆಂಗೆಲ್ಲ ಅವ್ರು ತಿರುಗಾಡ ಸಾಲ್ಟ್ ಹತ್ರ ಟಕೆಟ್ ಏನ್ರಿ ಅವ. ಟಕೆಟ್ ಹತ್ರ ಮನೆ ಹೊಡ್ಯಾಕತ್ತಾನವ. ಏನಿಲ್ಲ, ಏನು ಸುದ್ದಿ. ಶಮಿ ಬಂದ್ರು ಹೊಡ್ಯಾಕತ್ತಾನ, ಹಾರ್ದಿಕ್ ಪಾಂಡ್ಯ ಬಂದ್ರು ಹೊಡ್ಯಾಕತ್ತಾನ. ಪವರ್ ಪ್ಲೇ ಮಾಡಿಬಿಟ್ಟಾನ. ಇದನ್ನು T20 ಹೆಂಗೆ ಆಡ್ತಾನೆ ಹಂಗೆ ಆಡಕತ್ಬಿಟ್ಟ, ತಿರುಗಾಡಕತ್ಬಿಟ್ಟ. ನೀವು ರನ್ ಹೊಡ್ಯಾಕ ನೋಡೋಣ ಬರ್ರಿ. ಟಕೆಟ್ ಅವರು 9 4 ಹೊಡೆದಾರ. 30 ಬಾಲಿಗೆ 45 ರನ್ ಹೊಡೆದಾರ. ಅವ 19 ಬಾಲಿಗೆ 15 ರನ್ ಹೊಡೆದಾನ. ಅವ 2 4 ಹೊಡೆದಾನ. ಸಾಲ್ಟ್ 2 4, ಇವ 9 4 ಹೊಡೆದಾನ. ಇವ ಟಕೆಟ್ ಬ್ಯಾಟಿಂಗ್ ಏನು ಹೇಳೋದು, ಮಣ್ಗಂಡು ಹೊಡ್ಯಾಕತ್ತಾರ ಇವ್ರು ರನ್. ಏನು ರೋಹಿತ್ ಶರ್ಮಾಗೂ ಚಿತ್ತಲ್ ಆಗಾಕತ್ತಾನವ. ಯಾಕಡೆ ಹಾಕಕ್ಕೆ ಹಚ್ಬೇಕು, ಯಾಕಡೆ ಇಲ್ಲ ಅಂತೇಳಿ ಈ ನಮ್ನಿ ಹೊಡ್ಯಾಕತ್ತಾನವ ಟಕೆಟ್. ಅವನವನು ವಿಕೆಟ್ ಬೀಳಲಾಗ್ಯಾನ ನೋಡ್ರಿ. ಅವನವನು ಇದು ಯಾವ ಶೆಡೆನ ಮಗ ಈ ರೀತಿ ಹೊಡಿತಾ ಇದ್ದಾನೆ ಅವನು. ಜಲ್ದಿ ವಿಕೆಟ್ ಬೀಳವಲ್ತು. ನಾವು ಅನ್ನಕತ್ತೀವಿ, ಅವ ನುಗ್ಗ ಹೊಡ್ಯಾಕತ್ಬಿಟ್ಟಾನವ. ಮೊಹಮ್ಮದ್ ಶಮಿ ಅವರು 4 ಓವರ್ ಹಾಕಿ 30 ರನ್ ಕೊಟ್ಟಾರ. ತಿರುಗಿ ಪವರ್ ಪ್ಲೇ ಮುಗೀತು. 10 ಓವರಿಗೆ 75 ರನ್ ಹೊಡೆದಾರ ಅವರು. ಇಂಗ್ಲೆಂಡ್ ಟೀಮಿನ ಸಾಲ್ಟ್ ಟಕೆಟ್ ಹೊಡೆದಾರ ಅವರು 75 ರನ್. ನಮ್ಮ ಹಾರ್ದಿಕ್ ಪಾಂಡ್ಯ 3 ಓವರಿಗೆ 26 ರನ್ ಕೊಟ್ಟಾನ್ರಿ. ಇನ್ನು ಈಗ ಹೊಡೆದಿದ್ದು ಸಾಲ್ಟ್ ಒಂದು 6, ಒಂದು 4 ಹೊಡೆದವನು 1 ಓವರಿನ್ಯಾಗ. ತಿರುಗಿ ಅವ್ನು ಬಾಲಿಂಗ್ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಾಗವಲ್ತು. ಸಾಲ್ಟ್ ಟಕೆಟ್ ಇಬ್ಬರು ಏನು ಇವತ್ತು ಕೈಕಟ್ಟ ಮಾಡ್ಕೊಂಬಂದಾರ ಏನತ್ತೀನಿ ಗ್ರೌಂಡಿಗೆ. ಆ ನಮೂನಿ ಹೊಡ್ಯಾಕತ್ತಾರ ಅವರು. ಮುಂದಿನ ಮ್ಯಾಚ್ನಾಗ ಆಟೇನು ಹೊಡ್ಯಂಗೆ ಕಾಣಲ್ಲ ಅವರು. ಈ ಮ್ಯಾಚ್ ಇಂಪಾರ್ಟೆಂಟ್ ಅದ ಅಂತೇಳಿ ಹೊಡ್ಯಾಕತ್ತಾನವ. ನೋಡೋಣ ಬರ್ರಿ.